ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ಡೇ 19 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನನ್ನ ವೆಯ್ಟನ್ನು ಚೆಕ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು 71.95 ಇದ್ದೆ. 70ಗೆ ಇನ್ನಿಷ್ಟು ಆಲ್ಮೋಸ್ಟ್ ಒಂದು 2 kg ಅಂದ್ಕೊಳ್ಳಿ. 70 ಬರಬೇಕು, ನನ್ನ ಟಾರ್ಗೆಟ್ ಇದೆ 70. ಅಂದರೆ ಈ ಒಂದು ಮಂತಲ್ಲಿ ನಾನೊಂದು 6 ನಂಬರ್ನ ನಾನು ನೋಡಬೇಕು. ನನ್ನ ವೇಯಿಂಗ್ ಮಿಷಿನಲ್ಲಿ ನನ್ನ ತೂಕ ಅಷ್ಟಿರಬೇಕು. 6 ಅಂದರೆ 6 kg ಅಲ್ಲ. ಇವಾಗೇನು 71, 72 ಆ ಥರ ನೋಡ್ತಾ ಇದ್ದೀನಿ. 69, 68 ಆ ಥರ ನೋಡಬೇಕು ನನ್ನ ವೇಯಿಂಗ್ ಮಿಷಿನಲ್ಲಿ ನನ್ನ ತೂಕನ ಅನ್ನೋದು ನನ್ನ ಆಸೆ ಈ ಒಂದು ತಿಂಗಳಲ್ಲಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಪ್ಪ. ಓಕೆನಾ? ಆದರೂ ಒಂದೊಂದು ಕಮೆಂಟ್ ಬರ್ತಾ ಇದೆ, ಅಕ್ಕ ನಾನು 2 kg 1 kg ಕಮ್ಮಿ ಆಗಿದ್ದೀನಿ ನಿಮ್ಮ ವ್ಲಾಗ್ಸನ್ನು ನೋಡಿಕೊಂಡು ಅಂತ ಹೇಳಿದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ನನ್ನ ವ್ಲಾಗ್ಸನ್ನು ನೋಡಿಕೊಂಡು ಇಷ್ಟು ಚೆನ್ನಾಗಿ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ತುಂಬ ಖುಷಿ ಇದೆ. ಹಾಗೆ ಯಾರ್ಯಾರೆಲ್ಲ ಎಷ್ಟೆಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಿಡಬಾರ್ದಪ್ಪ, ಛಲ ಮಾತ್ರ ಬಿಡಬಾರ್ದು. ಛಲ ಅನ್ನೋದು ಇರಬೇಕು, ಅದನ್ನು ನಾವು ಯಾವತ್ತೂ ಬಿಡೋಕ್ಕೆ ಹೋಗಬಾರ್ದು. ಛಲ ಅನ್ನೋದೊಂದಿದ್ದರೆ ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು. ಓಕೆನಾ? ವೆಯ್ಟ್ ಅಂತಲೇ ಅಲ್ಲಪ್ಪ, ಏನೇ ಆಗಿರಲಿ ಸಾಧನೆ ಮಾಡ್ಬೋದು. ಅದು ಪಟ್ಟು ಬಿಡಬಾರ್ದು ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಸೊ ನನ್ನ ಒಂದು ಟಾರ್ಗೆಟ್ ಬಂದು 60 ಇದೆ. ಖಂಡಿತ ನಾನು ಮಾಡ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಓಕೆನಾ? ಸೊ ಆನಂತರ ಬಂದು ಬೆಳಗ್ಗೆ ಮಗಳಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ಎಲ್ಲ ಮುಗಿಸ್ದೆ. ಇವತ್ತು ಒಂದು 3/4 ಗಂಟೆ ಆಗುವಷ್ಟು ಎಕ್ಸಸೈಸ್ ಮಾಡಿದೆ. ಸೂಪರ್ ಡೂಪರಾಗಿತ್ತು ಎಕ್ಸಸೈಸು. ಎಲ್ಲ ಮುಗಿಸಿ ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇವಾಗ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಚಿಕ್ಕ ಮಗಳು ಕೇಳಿದ್ದು, ಮಮ್ಮಿ ಟೊಮೊಟೊ ಬಾತ್ ಮಾಡಿ ಮಮ್ಮಿ ಅಂತ ಹೇಳಿ. ಸರಿ, ಅವಳಿಗೂ ಆಗುತ್ತೆ ಬಾಕ್ಸ್ಗೆ ಅಂತ ಹೇಳಿ, ಅಂದರೆ ಯೋಗಿತಾಗೂ ಆಗುತ್ತೆ ಬಾಕ್ಸ್ಗೆ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ದೋಸೆ ಮಾಡಿದ್ನಲ್ವ, ಸೊ ದೋಸೆ ಹಿಟ್ಟು ಒಂದು ಸ್ವಲ್ಪ ಇತ್ತು, ಅದನ್ನು ಹಾಗೆ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ. ಅದನ್ನು ಪಡ್ಡು ಮಾಡೋಣ ಮತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು 3-4 ಕಮೆಂಟ್ ಬಂದಿದ್ದಾವೆ ನನಗೇನೆಂದರೆ, ಅಕ್ಕ ನನ್ನ ವೆಯ್ಟ್ ಸ್ಟ್ರಕ್ ಆಗಿದೆ, ಏನು ಮಾಡೋದು ಅಂತ ನನಗೆ ಕಮೆಂಟ್ಸ್ ಬಂದಿದ್ದಾವೆ. ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಪ್ಪ. ಯಾವ ಥರ ವೆಯ್ಟ್ ಸ್ಟ್ರಕ್ ಆಗಿರೋದನ್ನು ನಾವು ಯಾವ ಥರ ಇದು ಮಾಡ್ಕೋಬೋದು ಅನ್ನೋದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಸೊ ಏನೂ ಇಲ್ಲ, ವೆಯ್ಟ್ ಸ್ಟ್ರಕ್ ಆದಾಗ ಸ್ವಲ್ಪ ನಮ್ಮ ಒಂದು ಹೊಟ್ಟೆನ ಖಾಲಿ ಬಿಡಬೇಕು, ಫಾಸ್ಟಿಂಗ್ ಮಾಡಬೇಕು ಅಥವಾ ಲಿಕ್ವಿಡ್ ಡಯಟ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಖಂಡಿತ ವೆಯ್ಟ್ ಮೂವ್ ಆಗುತ್ತೆ, ಅಂದರೆ ರೆಡ್ಯೂಸ್ ಆಗುತ್ತೆ. ಓಕೆನಾ? ನಾನೊಂದು ಪೂರ್ತಿ ವಿಡಿಯೋ ಹಾಕಿದ್ದೀನಿ, ಬೇಕಂದರೆ ಹೋಗಿ ಚೆಕ್ ಮಾಡಿ. ಆನಂತರ ಒಂದು ಇಂಚ್ ಅದಕ್ಕೆ ಬೇರೆ ಏನಾದರೂ ಫುಡ್ ತಗೋಬೇಕಾ ಇಂಚ್ ಆಗೋದಕ್ಕೆ ಅಂತ ಕೇಳ್ಬೋದು. ಇಂಚ್ ಲಾಸ್ಗೆ ಯಾವುದೇ ರೀತಿಯಾದಂಥ ಫುಡ್ ಅವಶ್ಯಕತೆ ಇಲ್ಲಪ್ಪ. ಯಾಕೆಂದರೆ ನಾವು ಒಂದು 5 ಗಂಟೆ ಸುಮಾರಲ್ಲಿ ಊಟ ಮಾಡ್ತೀವಿ ಈವ್ನಿಂಗ್ ಅಲ್ವಾ, ಮತ್ತು ನಾವು ಬೆಳಗ್ಗೆ ತೊಗೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ 11:15 ಆಗೋಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಒಂದು ದೇಹದಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಏನಿರುತ್ತೆ, ಸೊ ಆಲ್ಮೋಸ್ಟ್ ಅದು ನಮ್ಮ ಒಂದು ದೇಹ ಅದು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಫ್ಯಾಟ್ ಬರ್ನ್ ಆದ್ರೇ, ಅಂದರೆ ಫ್ಯಾಟ್ ಲಾಸ್ ಆದ್ರೇ ನಮಗೆ ಇಂಚ್ ಲಾಸ್ ಅನ್ನೋದು ಆಗೋದು. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫ್ಯಾಟ್ ಲಾಸ್ ಆದರೆ ಇಂಚ್ ಲಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಓಕೆನಾ? ಫ್ಯಾಟ್ ಲಾಸ್ ಆದರೆ ಇಂಚ್ ಲಾಸ್ ಆಗುತ್ತೆ, ಅಂದರೆ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಫುಡ್ಡು ಏನೂ ಇರೋದಿಲ್ಲ ಹೊಟ್ಟೆಗೆ. ಓಕೆನಾ? ಸೊ ಆ ಒಂದು ಹೊಟ್ಟೆ ಸುತ್ತ ಏನೇನಿರುತ್ತೆ ಆ ಒಂದು ಕೊಬ್ಬಿನಾಂಶ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಆವಾಗಲೇ ನಮಗೆ ಆ ಒಂದು ಫ್ಯಾಟ್ ಲಾಸು ಮತ್ತು ಇಂಚ್ ಲಾಸು ಅನ್ನೋದು ಆಗೋದು. ಓಕೆ? ಸೊ ನಿಮಗೆ ಇವಾಗ ಯಾವಾಗಲೂ ನೀವು ನೋಡ್ಕೊತಾ ಇರೋದು ವೆಯ್ಟ್ ಲಾಸ್ ಮಾತ್ರ ಆಗ್ತಾ ಇದೆ, ಬಟ್ ಇಂಚ್ ಲಾಸ್ ಆಗ್ತಾ ಇಲ್ಲ ಅಂತ ಅನ್ಕೋಬೋದು. ಖಂಡಿತ ಫ್ಯಾಟ್ ಲಾಸ್ ಕೂಡ ಅಥವಾ ಇಂಚ್ ಲಾಸ್ ಕೂಡ ಆಗ್ತಾ ಇರುತ್ತೆ. ಬಟ್ ನಮ್ಮನ್ನು ನಾವು ಯಾವಾಗಲೂ ನೋಡ್ಕೊಳ್ಳೋವಾಗ ನಮಗೆ ಗೊತ್ತಾಗೋದಿಲ್ಲ. ನಾವು ಒಂದು ಸ್ಯಾರಿ ಉಟ್ಕೊಂಡವಾಗ ಅಥವಾ ಯಾವುದಾದ್ರೂ ಪರ್ಫೆಕ್ಟಾಗಿ ನಮ್ಮ ದೇಹಕ್ಕೆ ಫಿಟ್ಟಾಗಿ ಕರೆಕ್ಟಾಗಿ ಕುತ್ಕೊಳ್ಳೋ ಡ್ರೆಸ್ ಹಾಕ್ಕೊಂಡಾಗ ಆವಾಗ ನಮ್ಮ ಶೇಪ್ ನಮಗೆ ಕಾಣಿಸುತ್ತೆ, ನಮ್ಮ ಬಾಡಿ ಶೇಪ್ ನಮಗೆ ಕಾಣಿಸುತ್ತೆ. ಆವಾಗ ಗೊತ್ತಾಗುತ್ತೆ ಸೊ ಅದು ಇಂಚ್ ಲಾಸ್ ಆಗಿದೆ, ಫ್ಯಾಟ್ ಲಾಸ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ಫ್ಯಾಟ್ ಲಾಸ್ಗೆ ಇಂಚ್ ಲಾಸ್ಗೆ ಯಾವುದೇ ರೀತಿಯಾದಂತಹ ಫುಡ್ಡನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಾಡ್ತಾ ಇರೋದ್ರಲ್ಲೇ ಆಟೋಮೆಟಿಕ್ ಅದು ಇಂಚ್ ಲಾಸು ಫ್ಯಾಟ್ ಲಾಸು ಎಲ್ಲ ಆಗ್ತಾ ಇರುತ್ತೆ. ಓಕೆನಾ? ಸುಮ್ಮನೆ ಅದಕ್ಕೆ ಆ ಡ್ರಿಂಕ್ ತಗೊಳ್ಳಿ ಈ ಫುಡ್ ತಗೊಳ್ಳಿ ಅಂತ ಹೇಳ್ತಾರೆ, ನೋಡಿದ್ದೀವಿ ನಾನು. ಅದಕ್ಕೆ ಯಾವುದೇ ರೀತಿಯಾದಂಥ ಫುಡ್ ಅವಶ್ಯಕತೆ ಇಲ್ಲ. ಏಕೆಂದರೆ ಇವಾಗ ನಾನು ಉದಾಹರಣೆ ಯಾವಾಗಲೇ ಕೊಟ್ಟೆ. ಇವಾಗ ಒಂದು 5 ಗಂಟೆಗೆ ತಿಂತೀವಿ ಅಂದ್ಕೊಳ್ಳಿ, ಮತ್ತು ನಾವು ಬೆಳಗ್ಗೆ 11 ಗಂಟೆವರೆಗೂ ನಮ್ಮ ಹೊಟ್ಟೆಗೆ ಏನೂ ಇರೋದಿಲ್ಲ. ನಾವು 5 ಗಂಟೆಲಿ ತಿಂದಿರೋದು ಆಲ್ಮೋಸ್ಟ್ ಒಂದು 9 ಗಂಟೆಗೆಲ್ಲನೂ ನಮಗೆ ಜೀರ್ಣ ಆಗೋಗ್ಬಿಡುತ್ತೆ. ನಾವು ಮಾಡೋ ವಾಕಿಂಗಲ್ಲಿ ಅಥವಾ ಅದು ಇದು ಕೆಲಸ ಮಾಡಿಕೊಂಡು ಲಿಮಿಟಾಗಿ ತೊಗೊಂಡಿರ್ತೀವಿ. 9 ಗಂಟೆಗೆ ನೈಟ್ 9 ಗಂಟೆಗೆ ಎಲ್ಲ ಆಲ್ಮೋಸ್ಟ್
ಆಲ್ಮೋಸ್ಟ್ ಜೀರ್ಣ ಆಗೋಗ್ಬಿಟ್ಟಿರುತ್ತೆ. ಸೊ ಆಮೇಲೆ ಏನಿದೆ 10 ಗಂಟೆಯಿಂದ ಹಿಡಿದು ಆ ಒಂದು ನೈಟ್ 10 ಗಂಟೆಯಿಂದ ಹಿಡಿದು ಮತ್ತೆ ಬೆಳಗ್ಗೆ 10 ಗಂಟೆವರೆಗೂ ಏನಿದೆ 10-11 ಗಂಟೆವರೆಗೂ ಆ ಹೊಟ್ಟೆ ಖಾಲಿ ಇರುತ್ತಲ್ವ. ಸೊ ನಮ್ಮ ಹೊಟ್ಟೆಗೆ ಬೇಕಾಗಿರುವಂತಹದ್ದನ್ನು ಒಂದು ಫ್ಯಾಟ್ ಮುಖಾಂತರ ನಮ್ಮ ಹೊಟ್ಟೆ ತಗೊಳ್ತಾ ಇರುತ್ತೆ. ಓಕೆನಾ. ಸೊ ಯಾವುದೇ ರೀತಿಯಾದಂಥ ಫುಡ್ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ ಅದಕ್ಕೆ ಬೇರೆ ಥರ ಎಕ್ಸಸೈಸು ಅದು ಇದು ಎಲ್ಲ ಏನೇನೋ ಮಾಡ್ತಾರಪ್ಪ, ಏನೂ ಇಲ್ಲ. ಆರಾಮಾಗಿ ಅದು ಫ್ಯಾಟ್ ಲಾಸು ಇಂಚು ಲಾಸು ಆಗ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದೇ ನಾವು ಮಾಡ್ತಾ ಇರುವಂತಹ ಒಂದು ವೆಯ್ಟ್ ಲಾಸ್ ಇದರಲ್ಲಿ. ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಡ. ಓಕೆನಾ. ಸೊ ನಂತರ ಬಂದು ಇವಾಗ ಅದೇ ಪಡ್ಡು ಸ್ವಲ್ಪ ಅಂದರೆ ಏನು ದೋಸೆ ಹಿಟ್ಟು ಸ್ವಲ್ಪ ಇತ್ತು, ಪಡ್ಡು ಮಾಡ್ತಾಯಿದ್ದೀನಿ. ಆಯಿತು, ಒಂದು 15 ಪಡ್ಡು ಆಯಿತು. ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಿ ಮಗಳ ಬಾಕ್ಸ್ಗೆ ಕಳಿಸ್ದೆ. ಟೊಮೊಟೊ ಬಾತು ಮತ್ತು ಪಡ್ಡು ಹಾಗೆ ಚಟ್ನಿ 2 ಐಟಮ್ ಮಾಡಿದೆ. ಏನೇ ಮಾಡಿದ್ರು ನಮ್ಮ ಮನೇಲಿ ಮುದ್ದೆ ಬೇಕಪ್ಪ. ಮುದ್ದೆ ಇಲ್ಲದೆ ಇದ್ದರೆ ಮುದ್ದೆ ಇಲ್ಲದ ದಿನ ಇಲ್ಲ ನಮ್ಮ ಮನೇಲಿ. ಆ್ಯಕ್ಚುಲಿ ನಾನು ಅದೇ ಏನಾದರೂ ದೋಸೆ ಅಥವಾ ಚಪಾತಿ ಈ ಥರ ಏನಾದರೂ ಮಾಡಿದಾಗ ಒಂದು ಟೈಮ್ ಮಿಸ್ ಆಗುತ್ತೆ ಬೆಳಗ್ಗೆ ಮಾತ್ರ, ಮತ್ತು ಈವ್ನಿಂಗ್ ಮಾತ್ರ ಇರಲೇಬೇಕು. ಸೊ ಈಗ ತಾನೇ ನನ್ನ ಮಗಳು ಎದ್ದು ಬಂದಿದ ತಕ್ಷಣ ಒಂದು ಹಗ್ ಮಾಡ್ತಾಳೆ ನನಗೆ. ಒಂದು ಹಗ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳ್ತಾಳೆ. ಖುಷಿ ಆಗುತ್ತೆ ಮಕ್ಕಳ ಒಂದು ಹಪ್ಪುಗೆ, ತಾಯಿಗೆ ಅದೊಂಥರ ಏನೋ ಖುಷಿ ಅಲ್ವಾ. ಸೊ ನೋಡಿ, ಟೊಮೊಟೊ ಬಾತು ಯಾವುದೇ ರೀತಿಯಾದಂಥ ಕಲರೆಲ್ಲ ಏನು ಯೂಸ್ ಮಾಡಲಿಲ್ಲಪ್ಪ. ಇವಾಗೆಲ್ಲ ಕಲರೆಲ್ಲ ಯೂಸ್ ಮಾಡಿ ನಾನು ಆವಾಗ ಆಗ್ತಿದ್ದೆ, ಏನೋ ಒಂದು 4-5 ವರ್ಷದ ಹಿಂದೆ ಆಗ್ತಿದ್ದೆ. ಟೊಮೊಟೊ ಬಾತ್ಗೆ ಕೇಸರಿ ಕಲರ್ ಹಾಕ್ಬಿಟ್ಟು ಕೇಸರಿ ಕಲರ್ ಟೊಮೊಟೊ ಬಾತ್ ಮಾಡ್ತಿದ್ದೆ. ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತ್ ಕಲರ್ ಇಲ್ಲದೇ. ನನ್ನ ಮಗಳು ಸ್ಕೂಲ್ಗೆ ಹೊರಡ್ತಾ ಇದ್ದಾಳೆ. 8 ಗಂಟೆಗೆಲ್ಲ ಬಸ್ ಬಂದುಬಿಡುತ್ತೆ. 7:45 ಅಂದರೆ 8 ಗಂಟೆಗಿಂತ 5 ನಿಮಿಷ 10 ನಿಮಿಷ ಇರೋ ಹಾಗೆ ಬಂದು ಅಂಗಡಿ ಹತ್ರ ನಿಂತ್ಕೊತಾಳೆ. ಸೊ ಈಗ ಹೊರಡ್ತಾ ಇದ್ದಾಳೆ. ಹಾಗೆ ನಾನು ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡೆ ಹಾಗೆ. ಈ ಒಂದು ಏನು 8 ಗಂಟೆ 9 ಗಂಟೆ ಒಳಗಡೆ ಬರುವಂಥ ಬಿಸಿಲೇನಿದೆ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಓಕೆನಾ. ವಿಟಮಿನ್ ಡಿ ಸಿಗುತ್ತೆ, ಮತ್ತು ನಮ್ಮ ಸ್ಕಿನ್ಗಾಗಿರಲಿ, ನಮ್ಮ ಒಂದು ಹೇರ್ಗಾಗಿರಲಿ, ಕಣ್ಣಿಗಾಗಿರಲಿ ಎಲ್ಲದಕ್ಕೂ ಒಳ್ಳೆಯದು ವಿಟಮಿನ್ ಡಿ ಅನ್ನೋದು. ಓಕೆ, ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟಿದ್ದಾಯಿತು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ರಾತ್ರಿದು ಬಸ್ಸಾರು ರಾತ್ರಿದು. ಸೊ ಅದಕ್ಕೆ ಇವಾಗ ಮುದ್ದೆ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತು ತಿನ್ನಲ್ಲ ಮನೇಲಿ, ಅದಕ್ಕೋಸ್ಕರ ಸಪ್ರೇಟಾಗಿ ರೈಸ್ ಮಾಡ್ತಾಯಿದ್ದೀನಿ. ಪಡ್ಡು ಒಂದು 4 ಇದ್ದಾವೆ, ನೋಡೋಣ ಯಾವ ತಿಂತಾರೆ ಯಾವ್ದು ಬಿಡ್ತಾರೆ. ಯಾವುದು ತಿನ್ನಲ್ಲ, ಮುದ್ದೆನೇ ತಿನ್ನೋದು. ಕೆಲಸ ಇದೆ. ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ, ಒಂದಷ್ಟು ಒಗ್ದಾಕ್ತೆ, ಇನ್ನೊಂದಷ್ಟು ಮಿಷಿನ್ಗೆ ಹಾಕಿದ್ದೀನಿ. ಇವತ್ತೇನು ಅಷ್ಟೊಂದು ಕೆಲಸ ಇಲ್ಲ, ನಿನ್ನೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಲ್ವಾ. ಸೊ ಮನೆಗೇ ಎಲ್ಲ ಒರೆಸೋದೆಲ್ಲ ಏನು ಕೆಲಸ ಇಲ್ಲ. ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದನ್ನು ಒಣಗಾಕೋದು ಅಷ್ಟೇ, ಬಿಟ್ಟರೆ ನೀರು ಕೆಲಸ ಇಲ್ಲ. ಮತ್ತು ನಾನು ಡ್ರೈ ಫ್ರೂಟ್ಸ್ ಬುಕ್ ಮಾಡಿದ್ನಲ್ವಾ, ಕ್ಯಾನ್ಸಲ್ ಆಗೋಯ್ತಪ್ಪ. ಅದು ಏನಂತಲೇ ಗೊತ್ತಿಲ್ಲ. ನಾಟ್ ಡೆಲಿವರಿಡ್ ಅಂತ ಬಂದಿದೆ, ಏನಾಗಿದೆ ಅಂತಲೇ ಗೊತ್ತಿಲ್ಲ. ಸೊ ಅದು ಹಂಗೆ ನೆಕ್ಸ್ಟ್ ಹಂಗೆ ಇನ್ನೂ ಒಂದು ಬುಕ್ ಮಾಡಿದೆ. ನೋಡೋಣ ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಅದು ನಾನು ಏನಾದರೂ ಆಸೆ ಪಟ್ಟಿದ್ದು ಬೇಕು ಅಂದರೆ ಅಷ್ಟು ಸಾಮಾನ್ಯವಾಗಿ ನನಗೆ ಸಿಗೋದಿಲ್ಲ. ಅದು ನನ್ನನ್ನು ಹೆಂಗೆ ಅಂದರೆ ಕಾಡಿ ನನ್ನ ಒಂದು ಏನು ಹೇಳ್ತಾರೆ ಕುಸ್ಲಾಯಿಸಿ ಆಮೇಲೆ ನನಗೆ ಅದು ಸಿಗೋದು. ಅಷ್ಟು ಬೇಗ ಸಿಗೋದಿಲ್ಲ. ನಾನು ಅಂದ್ಕೊಂಡಿರೋದು ಯಾವುದೇ ಆಗಿರಲಿ ನನಗೆ ಅಷ್ಟು ಬೇಗ ಸಿಗೋದಿಲ್ಲ. ಅದನ್ನು ನಾನು ಕಾಡಿ ಬೇಡಿ ಇದು ಮಾಡಿದ್ರೇ ಅದು ನನಗೆ ಸಿಗೋದು. ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಏನೇ ಆಗಿರಲಿ, ಇದೆ ಅಂತಲೇ ಇಲ್ಲ, ಏನೇ ಆಗಿರಲಿ. ಸೊ ಅದಕ್ಕೆ ಇನ್ನೂ ಒಂದು ಬುಕ್ ಮಾಡಿದ್ದೀನಿ. ನೋಡೋಣ. ಆ್ಯಕ್ಚುಲಿ ಇವತ್ತು ಬರಬೇಕಾಗಿತ್ತು, ಇವತ್ತು ಮಾರ್ಚ್ 11 ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ. ನೆನ್ನೆನೇ ಮೆಸೇಜ್ ಬಂತು ಬರೋದಿಲ್ಲ ಅನ್ಸಕ್ಸಸ್ಫುಲಿ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ. ಇನ್ನು ಪಾತ್ರೆಗಳೊಂದಷ್ಟಿದ್ದಾವೆ ಫ್ರೆಂಡ್ಸ್, ಪಾತ್ರೆಗಳು ತೊಳಿಬೇಕು. ಪಾತ್ರೆಗಳು ತೊಳೆದು ಟಿಫನ್ ಬಂದು ಅದೇ ಹೇಳಿದೆ ನಾನು ಬೆಳಗ್ಗೆ ತೋರಿಸಿದ್ದಲ್ಲ, ಅದೇ ಟಿಫನ್ನು. ಇನ್ನು ನನಗೆ ಬಂದು ಮುದ್ದೆ ಮಾಡ್ಕೊಳ್ತೀನಿ ಇವತ್ತು. ಮುದ್ದೆ ಮತ್ತು ಬಸ್ಸಾರು ನನ್ನ ಫೇವ್ರೇಟ್. ಬಸ್ಸಾರು ಮಾಡಬೇಕು. ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆ ಎಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಏನಾ. ಇನ್ನು ನನ್ನ ಲಂಚ್ ನೋಡ್ತಿರ್ಬೋದು. ಕರ್ಬೂಜ ತೊಗೊಂಬಂದಿದ್ರು. ಕರ್ಬೂಜ, ಆ್ಯಪಲ್ಲು, ಒಂದು ಬನಾನಾ ಮತ್ತು ಸೌತೆಕಾಯಿ, ಬಿಸಿ ರಾಗಿ ಮುದ್ದೆ ಮತ್ತು ಬಸ್ಸಾರು. ಸೊಪ್ಪಿರಲಿಲ್ಲ, ಸೊಪ್ಪು ಖಾಲಿ ಆಗಿತ್ತು. ಸೊ ಬರೀ ಬಸ್ಸಾರು ಮಾತ್ರ ತೊಗೊಂಡಿದ್ದೀನಿ. ಇಷ್ಟು ನನ್ನ ಲಂಚ್. ಇಷ್ಟೆಲ್ಲ ತಿಂದರೆ ಸಾಯಂಕಾಲವರೆಗೂ ಹಸಿವಾಗುತ್ತಾ? ಖಂಡಿತವಾಗ್ಲೂ ಹಸಿವಾಗೋದಿಲ್ಲ. ಓಕೆನಾ. ಹೊಟ್ಟೆ ತುಂಬುತ್ತೆ, ಹೊಟ್ಟೆ ಬಿರಿಯೋದಿಲ್ಲ, ಹೊಟ್ಟೆ ತುಂಬುತ್ತೆ. ಸೊ ಇನ್ನು ಬಟ್ಟೆಗೆ ಮಿಷಿನ್ಗೆ ಬಟ್ಟೆ ಹಾಕಿದ್ನಲ್ವ. ಸೊ ಅದನ್ನು ಇವಾಗ ಒಣಗಾಕ್ತಾಯಿದ್ದೀನಿ. ಇನ್ನು 4 ಗಂಟೆ ಸುಮಾರಲ್ಲಿ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಸಿವಾಗ್ತಾಯಿತ್ತು.
ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ ಅಂತ ಕಮೆಂಟ್ ಬಂದಿದೆ ನನಗೆ. ಆ್ಯಕ್ಚುಲಿ ನಾನು ಏನು ಏಲಕ್ಕಿ ಬಾಳೆಹಣ್ಣೆ ನಾನು ತುಂಬ ಯೂಸ್ ಮಾಡೋದು. ಜಾಸ್ತಿ ಹಸಿವಾದಾಗ ಈ ಒಂದು ಪಚ್ಚಬಾಳೆನ ತೊಗೊಳ್ತೀನಿ. ಅದು ನೋಡಿ ಈವ್ನಿಂಗಲ್ಲಿ ಒಂದು 4 ಗಂಟೆ ಸುಮಾರಲ್ಲಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಏಲಕ್ಕಿನೇ ತೊಗೊಳೋದು. ಇಲ್ಲ ಅಂದಾಗ ಮಾತ್ರ ತೊಗೊಳ್ತೀನಿ. ಏನೂ ಆಗೋದಿಲ್ಲ, ಓಕೆನಾ. ಬೇಗ ಜೀರ್ಣ ಆಗುತ್ತೆ. ಇದು ಹೊಟ್ಟೆ ಲೈಟಾಗಿ ತುಂಬಿದೆ ಅನ್ನೋ ಥರ ಅನಿಸುತ್ತೆ. ಯಾವುದೇ ರೀತಿಯಾದಂಥ ಹೈ ಕ್ಯಾಲರಿ ಎಲ್ಲ ಏನೂ ಆಗೋದಿಲ್ಲ, ಓಕೆನಾ. ಹೊಟ್ಟೆ ಖಾಲಿ ಇದ್ದಾಗ ಹಸಿವಾದಾಗ ಅಂದರೆ ನಮ್ಮ ದೇಹದಲ್ಲಿ ಊಟ ಇಲ್ಲ ಅಂದಾಗ ತಾನೇ ನಮಗೆ ಹಸಿವಾಗುತ್ತೆ. ಸೊ ಆವಾಗ ಈ ಒಂದು ಬಾಳೆಹಣ್ಣು ತೊಗೊಂಡ್ರೆ ಏನೂ ಆಗೋದಿಲ್ಲ, ಓಕೆನಾ. ಅನಂತರ ಬಂದು ಈವ್ನಿಂಗ್ ನನ್ನ ಒಂದು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೆ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ 1-2 ಮೊಟ್ಟೆ ಹಾಕಿಬಿಟ್ಟು ಈ ಕಡೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಬೇಯಿಸೋದಕ್ಕೆ ಅಂದರೆ ವಿಸಿಲ್ ಕೂಡ ಬಂದಿಲ್ಲ, ಜಸ್ಟ್ ಅದು ಒಂದು ಸ್ವಲ್ಪ ಬೆಚ್ಚಗೆ ಆಗಬೇಕು ಅಷ್ಟೇ. ಒಂದು ಹಸಿಯಾಗಿ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ನನಗೆ ಹೊಟ್ಟೆಗೆ ಹೋಗುತ್ತೆ. ಹಸಿಯಾಗಿ ಅಂದರೆ ಒಂಥರ ಹಸಿಯಾಗಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಬಿಟ್ಟು ಹೆಸ್ರು ಕಾಳನ್ನು ಇವಾಗ ಮೊಟ್ಟೆ ಏನು 1-2 ಮೊಟ್ಟೆ ಹಾಕಿದ್ದೆ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು, ಏನೂ ಹಾಕಲಿಲ್ಲಪ್ಪ. ಈರುಳ್ಳಿ, ಟೊಮೊಟೊ ಎಲ್ಲ ಏನೂ ಹಾಕಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ 1-2 ಮೊಟ್ಟೆ ಒಡೆದಾಕ್ಬಿಟ್ಟು ಸ್ವಲ್ಪ ಒಂದು ಬುರ್ಜಿ ಥರ ಮಾಡಿಕೊಂಡೆ. ಆಮೇಲೆ ಹೆಸ್ರು ಕಾಳನ್ನು ಹಾಕಿಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೊಂಚೂರು ಉಪ್ಪು, ಅನಂತರ ಬಂದು ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು, ನಿಮ್ಗೆ ಬೇಕು ಅಂದರೆ ಗರಂ ಮಸಾಲನೋ ಚಿಕನ್ ಮಸಾಲನೋ ಏನೋ ಒಂದು ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಜಸ್ಟ್ ಅದೊಂದು ಫ್ಲೇವರ್ ಬರಬೇಕು ಅಷ್ಟೇ. ಸೊ ಆ ರೀತಿ ಹಾಕ್ಕೊಂಡು ಸಿಂಪಲಾಗಿ ನನ್ನ ಒಂದು ಡಿನ್ನರನ್ನು, ಇಷ್ಟು ನನ್ನ ಡಿನ್ನರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಧ್ಯಾಹ್ನ ಹೆವಿಯಾಗಿ ತೊಗೊಂಡು, ಹೆವಿಯಾಗಿ ಅಂದರೆ ಹೊಟ್ಟೆ ತುಂಬುವಷ್ಟು ತೊಗೊಂಡು ಈವ್ನಿಂಗ್ ಬಂದು ಲೈಟಾಗಿ ತೊಗೊಳ್ಳಿ. ಏನೇ ಆಗಿರಲಿ ಲೈಟಾಗಿ ತೊಗೊಳ್ಳಿ, ಓಕೆನಾ. ನಮ್ಮ ದೇಹದಲ್ಲಿ ಪ್ರೋಟೀನ್ ಇದ್ದಷ್ಟು ನಮಗೆ ಹಸಿವು ಅನ್ನೋದು ಆಗೋದಿಲ್ಲ, ಓಕೆ. ಸೊ ಹೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಇದ್ದರೆ ನಮಗೆ ಹಸಿವು ಅನ್ನೋದು ಆಗೋದಿಲ್ಲ. ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ನೀವೇನೇ ತಿನ್ನಿ, ಪ್ರೋಟೀನ್ ಅನ್ನೋದು ದೇಹದಲ್ಲಿ ಇರಬೇಕು. ಸೊ ಆವಾಗಲೇ ನಮಗೆ ಹಸಿವು ಅನ್ನೋದು ಆಗೋದಿಲ್ಲ, ಓಕೆನಾ. ಸೊ ಇವಾಗ ಕುತ್ಕೊಂಡು ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ. ಈ ಕಡೆ ಬಾ, ಆ ಕಡೆ ಬಾ, ನೋಡಿ ಹೇಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಬಾ, ಆ ಕಡೆ ಬಾ ಅಂತ ಇದು ಮಾಡ್ತಿದ್ದೀನಿ, ಓಕೆನಾ. ಸೊ ಅವಳಿಗೆ ತಿನ್ಸೋಕೆ ಹೋದರೆ ಬೇಡ ನನಗೆ ಅಂತ. ಏನು ಗೊತ್ತಾ, ಮಕ್ಕಳು ಹೆಲ್ತಿ ಫುಡ್ಡನ್ನು ತಿನ್ನೋದಿಲ್ಲ. ನನಗೆ ನಾನು ಏನೇ ಮಾಡಿದ್ರು ಅಂದರೆ, ನನಗೋಸ್ಕರ ನಾನು ಏನೇ ಮಾಡಿದ್ರು ನನ್ನ ಮಕ್ಕಳಿಗೆ ನಾನು ಕೊಡ್ದಿರ ಮಾತ್ರ ನಾನು ತಿನ್ನೋದಿಲ್ಲ. ಅದು ನನಗೆ ಮನಸ್ಸು ಬರೋದಿಲ್ಲ. ಸೊ ಆನಂತರ ಒಂದು ನನ್ನ ಫೇವ್ರೆಟ್ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರು. ಸಪೋಟ ತೊಗೊಂಬಂದಿದ್ರು. ಸಪೋಟ ಏನು ಗೊತ್ತಾ, ವೆಯ್ಟ್ ಲಾಸ್ ಮಾಡೋರು ಸಪೋಟನ ತಿನ್ನಬಾರ್ದು ಅಂತ ನಾನು ಕೇಳಿದ್ದೀನಿ. ಏಕೆಂದರೆ ಅದು ಹೆವಿ ಸ್ವೀಟ್ ಇರುತ್ತೆ. ಸಪೋಟ ಆಗಿರಲಿ, ಮತ್ತು ಏನದು ಜಾಕ್ ಫ್ರೂಟ್, ಹಲಸಿನ ಹಣ್ಣು ಅದನ್ನು ಸಹ ತಿನ್ನಬಾರ್ದು ಅಂತ ಕೇಳಿದ್ದೀನಿ. ಸೊ ನೋಡೋಣ, ಏನೋ 1 ಪೀಸ್ 2 ಪೀಸ್ ತಿಂದರೆ ಏನೂ ಆಗೋದಿಲ್ಲ. ಏನು ಅದೇ ಸಲುವಾಗಿ ತಿಂತೀವ, ಏನೋ 1 ಪೀಸ್ 2 ಪೀಸ್ ಅಷ್ಟೇ ತೊಗೊಂಬಂದಿದ್ರು. ಮತ್ತು ಇದು ಪಪಾಯ ತೊಗೊಂಬಂದಿದ್ರು, ನನ್ನ ಫೇವ್ರೇಟ್ ಹಣ್ಣುಗಳು. ಸೊ ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ, ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈವ್ನಿಂಗ್ ವಾಕ್ ಹೋದೆ, ಒಂದು 10-15 ರೌಂಡ್ ಮಾಡಿದೆ ವಾಕಿಂಗ್ ರೋಡಲ್ಲಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.